ರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಭಕ್ತಿ ರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಬಸವಣ್ಣನವರ ಒಂದು ಸಣ್ಣ ವಚನ ಮತ್ತು ಅಪರೂಪದ ವಚನ ನಾನು ಇವತ್ತೇ ಕೇಳಿದ್ದು ರಾಜೇಶ್ವರಿ ಬಾಯಲ್ಲಿ. ಹೌದಾ, ಅದು ನಾನು ಕೇಳಿದ್ದು ಇವತ್ತೇನೆ. ಆಮೇಲೆ ಅದ್ಭುತವಾದ ವಚನ, ಸಣ್ಣ ವಚನ, ಅದು ನೋಡಿದ್ರೆ ಆದ್ರೆ ಬಹಳ ಅದ್ಭುತವಾದ ವಚನ. ಸರ್ವಭೂತಾತ್ಮನೆಂಬ ಮಾತಿನಲ್ಲಿ ಹೋಗದು, ಗುರುಲಿಂಗ ಜಂಗಮಕ್ಕೆ ತನುಮನ ಧನವ ಸವೆಸಲೇಬೇಕು, ಕೂಡಲ ಸಂಗನ ಶರಣರಿಗೆ ಅಂಜಲೇಬೇಕು. ಎಂಥ ಅದ್ಭುತವಾದ ವಚನ ಇದು ಅಂತಂದ್ರೆ, ಭಾರತ ದೇಶದಲ್ಲಿ ಅಥವಾ ಆಧ್ಯಾತ್ಮಿಕ ಪರಂಪರೆ ಒಳಗೆ ಒಂದು ದೊಡ್ಡ ತಪ್ಪು ನಡೀತಿದೆ. ಅದು ಬಹಳ ಜನರಿಗೆ ಅರ್ಥ ಆಗಿಲ್ಲ. ಈಗ ನಮ್ಮ ಬಸವ ಭಕ್ತರಿಗೂ ಅದು ಅರ್ಥ ಆಗಿಲ್ಲ ಅಂತ ಅನ್ಕೊಂತೀನಿ ನಾನು ಕೆಲವರಿಗೆ. ಏನಂದ್ರೆ, ಮೂಲ ಗುರುವಿನ ಶಿಷ್ಯರು ಬಹಳ ಜನ ಸಾಧನೆ ಮಾಡಿರ್ತಾರೆ. ಈಗ ಬಸವಾದಿ ಪ್ರಮಥರು, ಬಸವಣ್ಣವರು, ಅವ್ರ ಕಾಲದ ನಂತರ ಬಂದಂತಹ ಸಿದ್ಧಲಿಂಗೇಶ್ವರರು, ಷಣ್ಮುಖ ಶಿವಗಳು, ಮಾದೇಶ್ವರರು, ಇಂಥವರೆಲ್ಲ ನಿಜವಾಗಿ ಸಾಧನೆ ಮಾಡಿರ್ತಾರೆ, ತಪಸ್ವಿಗಳಾಗಿರ್ತಾರೆ. ಅದೇ ತರ ಎಷ್ಟೋ ಜನ ಗೃಹಸ್ಥರು ಅವ್ರ ಕಾಲದಲ್ಲಿ ಮತ್ತು ಅವ್ರ ಕಾಲದ ನಂತರನೂ ಕೂಡ ತುಂಬಾ ಜನ ಸಾಧನೆ ಮಾಡಿರ್ತಾರೆ. ಆದ್ರೆ ಬರ್ತಾ ಬರ್ತಾ ಎಲ್ಲಾ ಧರ್ಮಗಳು, ಎಲ್ಲಾ ಜ್ಞಾನ ಮಾರ್ಗಗಳು, ಧ್ಯಾನ ಮಾರ್ಗಗಳು ಏನಾಗ್ತಾವಂದ್ರೆ ಕೇವಲ ನೆಪಕ್ ಮಾಡುವಂಥದ್ದು ಅಥವಾ ವಾಗದ್ವೈತಿಗಳು ಅಂತ ಬಳಸ್ತಾರೆ ಶರಣರು. ಅಂದ್ರೆ ಮಾತಿನಲ್ಲಿ ಬ್ರಹ್ಮವನ್ನ ಹೇಳೋದು, ಆದ್ರೆ ನಿಜವಾಗಿ ಅವನ್ ಬ್ರಹ್ಮ ಆಗಿದಾನ? ಇಲ್ಲ. ಅದನ್ನೇ ಬಸವಣ್ಣವ್ರು ಇಲ್ಲಿ ಖಂಡಿಸ್ತಾ ಇರೋದು. ಸರ್ವಭೂತಾತ್ಮನೆಂಬ ಮಾತಿನಲ್ಲಿ ಹೋಗದು. ಅಂದ್ರೆ ಪರಮಾತ್ಮ ಎಲ್ಲರಲ್ಲೂ ಇದ್ದಾನೆ, ಪಂಚಭೂತಗಳಲ್ಲೂ ಪರಮಾತ್ಮ ಇದ್ದಾನೆ, ಸತ್ಯ. ಆದ್ರೆ ನಾವು ಸಾಕ್ಷಾತ್ಕಾರ ಮಾಡ್ಕೊಂಡಿದೀವ, ನಾವು ಜಾಗೃತಿ ಮಾಡ್ಕೊಂಡಿದೀವ ಅಂದ್ರೆ ತುಂಬಾ ಜನ ಮಾಡ್ಕೊಂಡಿಲ್ಲ. ಹೋಗ್ಲಿ, ಮಾಡ್ಕೊಳ್ಳೋದು ಬೇಡ, ಮಾಡ್ಕೊಂಡಿಲ್ಲ ಅಂತ ಗೊತ್ತಿದ್ಯಾ ಅವ್ರಿಗೆ? ಆ ಪ್ರಯತ್ನದಲ್ಲಾರು ಇದಾರ? ಖಂಡಿತ ಇಲ್ಲ. ಮತ್ತೆ ಎಷ್ಟೋ ಜನರಿಗೆ ನಾವು ಮಾಡ್ಕೊಂಡ್ಬಿಟ್ಟಿದೀವಿ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ನಾವಿನ್ನೇನು ಮಾಡೋದು ಉಳಿದಿಲ್ಲ, ದೀಕ್ಷೆ ತಗೊಂಡ್ಬಿಟ್ರೆ ಮುಗ್ದೋಯ್ತು, ಜನ್ಮನೂ ಇಲ್ಲ, ಪುನರ್ಜನ್ಮನೂ ಇಲ್ಲ, ಯಾವ ಜನ್ಮನೂ ಇಲ್ಲ, ನಾವೆಲ್ಲ ಸಿದ್ಧ ಪುರುಷ ಆಗ್ಬಿಟ್ಟಿದೀವಿ, ಇನ್ ಮುಂದಿನ ಜನ್ಮನೇ ಇಲ್ಲ ಅನ್ನುವ ಭ್ರಮೆಯಲ್ಲಿ ತುಂಬಾ ಜನ ಬದುಕ್ತಾ ಇದ್ದಾರೆ. ಅದರಲ್ಲೂ ವಿದ್ವಾಂಸರುಗಳು. ಯಾಕಂದ್ರೆ ಹೊಟ್ಟೆ ತುಂಬಿರುತ್ತೆ ಅವ್ರಿಗೆ, ಸರ್ಕಾರ, ಭಕ್ತರು, ಸಮಾಜ ಎಲ್ಲ ಕೊಟ್ಬಿಟ್ಟಿರುತ್ತೆ. ಅವ್ರಿಗೆ ಕಷ್ಟಗಳು ಅನ್ನೋದು ದೈಹಿಕ ಕಾಯಿಲೆಗಳ ರೂಪದಲ್ಲಿ ಹೆಂಡತಿ ಮಕ್ಕಳಿಂದ ಬರ್ಬೇಕೆ ಹೊರತು ಬೇರೆ ಕಡೆಯಿಂದ ಬೆಲೆ ತುಂಬಾ ಸಿಗ್ತಾ ಇರುತ್ತೆ. ಅಂತವ್ರಿಗೆ ತುಂಬಾ ಕಷ್ಟಗಳಿರುತ್ತೆ ಒಳಗೆ. ಆದ್ರೆ ಕಷ್ಟಗಳನ್ನ ಅವ್ರ ಕಷ್ಟಗಳು ಅಂತ ಅನ್ಕೊಳ್ಳೋದೇ ಇಲ್ಲ. ಅಥವಾ ಬಂದಿದೆ, ಬರ್ಲಿ, ಅದ್ರ ಜೊತೆ ರಾಜಿಯಾಗಿ ಅವನ್ನ ಎದುರಿಸೋದಾಗ್ಲಿ ಅಥವಾ ಅವುಗಳಿಂದ ಉತ್ತರ ಕಂಡ್ಕೊಳ್ಳೋದಾಗ್ಲಿ, ಅವುಗಳಿಂದ ಉದ್ಧಾರ ಆಗೋದಾಗ್ಲಿ ಏನು ಮಾಡಲ್ಲ. ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ ತುಂಬಾ ಜನ. ಆದ್ರೆ ಇಲ್ಲಿ ಬಸವಣ್ಣವ್ರು ಅದನ್ನ ಒಪ್ತಾ ಇಲ್ಲ. ಸರ್ವಭೂತಾತ್ಮವೆಂಬ ಮಾತಿನಲ್ಲಿ ಹೋಗದು. ಅಂದ್ರೆ ಎಲ್ಲ ಕಡೆ ಪರಮಾತ್ಮ ಇದ್ದಾನೆ, ನಾನು ಇನ್ನೇನು ಮಾಡೋದ್ ಅಗತ್ಯ ಇಲ್ಲ, ಏನು ಮಾಡೋದಿಲ್ಲ ಅಂತ ಕೂತ್ರ ನಡೆಯಂಗಿಲ್ಲಪ್ಪ ನಿನ್ ಜೀವನ. ಅಲ್ಲೇ ಇರ್ತೀಯ, ಮೋಕ್ಷ ಸಾಧ್ಯವಿಲ್ಲ, ಲಿಂಗಾಂಗ ಸಾಮರಸ್ಯ ಸಾಧ್ಯ ಇಲ್ಲ. ಎಷ್ಟೋ ಜನ ವಚನಗಳ ಕನ್ನಡದಲ್ಲಿರುತ್ತೆ, ಹೇಳೋದ್ ಕಲ್ತ್ಕೊಂಡ್ಬಿಡ್ತಾರೆ, ನಾವೆಲ್ಲ ಆಗೋಗ್ಬಿಟ್ಟಿದೀವಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಬಹಳ ದೊಡ್ಡ ತಪ್ಪು ಇದು. ಮತ್ತು ದಾರಿ ಬಿಟ್ಟು ನಡೆದು ಇನ್ನೂ ಆಳವಾದ ಭಾವಕ್ಕೆ ಬೀಳುವಂತಹದ್ದು. ಜನ್ಮಾಂತರದಲ್ಲೂ ತಪ್ಪೋದಿಲ್ಲ ಆ ಭಾವ. ಪ್ರಾಯಶಃ ಉಪನಿಷತ್ತಿನ ಒಂದು ವಾಕ್ಯ ಇದನ್ನೇ ಹೇಳ್ತಾ ಇದೆ.
ಈಶಾವಾಸ್ಯೋಪನಿಷತ್ತಿನಲ್ಲಿ ಒಂದು ಮಂತ್ರ ಬರುತ್ತೆ. ಆ ಮಂತ್ರ ನನಗೆ ಸಂಸ್ಕೃತದಲ್ಲಿ ಪೂರ ಹೇಳಕ್ ಬರಲ್ಲ. ಕನ್ನಡ ಅರ್ಥ ಇಷ್ಟು ನಾನ್ ಮಾಡ್ಕೊಂಡಿರೋದು, ಪರಮಾತ್ಮನನ್ನ ಮರೆತು ಭವದಲ್ಲಿ ಬೀಳುವವನು ಅವನು ಕತ್ತಲಿಗೆ ಹೋಗ್ತಾನೆ. ಪರಮಾತ್ಮನ ಯಾರು ಮರ್ತಿದಾರೋ, ಕೇವಲ ಬರೀ ಉಣ್ಣೋದು ತಿನ್ನೋದು ಇಷ್ಟರಲ್ಲೇ ಇದಾರೋ ಅವ್ರು ಭಾವಕ್ಕೆ ಹೋಗ್ತಾರೆ, ನಿಜ ಭಾವಕ್ಕೆ ಬೀಳ್ತಾರೆ. ಆದ್ರೆ ಲೌಕಿಕವನ್ನ ಮರೆತು ಪರಮಾತ್ಮನನ್ನೇ ಆಶ್ರಯಿಸ್ತೀನಿ ಅಂತ ತಿಳ್ಕೊಂಡವನು ಅದಕ್ಕಿಂತ ಘೋರ ಭಾವಕ್ಕೆ ಹೋಗ್ತಾನೆ, ತಮ್ಮ ಕತ್ಲಿಗೆ ಹೋಗ್ತಾನೆ ಅಂತ ಉಪನಿಷತ್ತು ಹೇಳ್ತಾ ಇದೆ. ಇದೆಂತದಪ್ಪ ಅಂತ ವಿಚಿತ್ರ ಅನ್ಸುತ್ತದು. ಅಂದ್ರೆ ಅಲ್ಲಿ ಲೌಕಿಕವನ್ನ ಮರೆತು, ಅಂದ್ರೆ ತನ್ನ ಸಾಧನೆ ಲೌಕಿಕದಲ್ಲಿ ಏನೂ ಇಲ್ಲ, ನಾನ್ ಮಾಡ್ಬೇಕಾಗಿಲ್ಲ, ಯಾರಿಗೂ ಬೆಲೆ ಕೊಡ್ಬೇಕಾಗಿಲ್ಲ, ಯಾರನ್ನು ಏನು ಗಣಿಸ್ಬೇಕಾಗಿಲ್ಲ, ಈ ಲೆಕ್ಕಕ್ಕೆ ಬಂದ್ಬಿಟ್ರೆ ಅವನು ಭವಿಜೀವಿಗಿಂತ ಭವಿ ಆಗ್ಬಿಡ್ತಾನ. ಅರ್ಥ ಆಗ್ತಿದ್ದಾನೆ ಈ ಮಾತು? ಅವನು ದೊಡ್ಡ ಭಾವಕ್ಕೆ ಬೀಳ್ತಾನೆ, ಇನ್ನೂ ದೊಡ್ಡ ಕತ್ಲೆಗೆ ಹೋಗ್ತಾನ. ಅವನು ಅಧ್ಯಾತ್ಮದೆಲ್ಲ ಹೆಸರಲ್ಲೇ ಇದ್ದಾನ, ಅವನು ಪರಮಾತ್ಮನೆಲ್ಲ ಹೆಸರಲ್ಲೇ ಬದುಕ್ತಿದ್ದಾನ ಅವನು. ಆದ್ರೆ ಅವನು ಇವನಿಗಿಂತ ಆಳದ ಪ್ರಪಾತಕ್ಕೆ ಬೀಳ್ತಾನೆ ಅಂತ ಹೇಳ್ತಾ ಇದೆ ಉಪನಿಷತ್ತು. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಅಹಂಕಾರ ಅವನಿಗೆ ಜಾಸ್ತಿ ಆಗ್ಬಿಡತ್ತೆ. ನಾನೆಲ್ಲ ಆಗೋಗ್ಬಿಟ್ಟಿದೀನಿ, ಇನ್ನೇನು ಆಗ್ಬೇಕಾಗಿಲ್ಲ ಅನ್ನುವ ಅಹಂಕಾರ ಮನುಷ್ಯನನ್ನ ನಿಂತ ನೀರನ್ನಾಗಿ ಮಾಡಿ, ಅವನ ಜೀವನ ಕೊಳೆಯೋ ಹಾಗೆ ಮಾಡಿ, ಮತ್ತೆ ಜನ್ಮ ಜನ್ಮಕ್ಕೆ ಎಚ್ಚೆತ್ಕೊಳ್ಳಾರ್ದಂತ ಸ್ಥಿತಿ ಬರಬಹುದು. ಅದಕ್ಕೋಸ್ಕರವಾಗಿ ಇಲ್ಲಿ ಬಸವಣ್ಣವ್ರು ಹೇಳೋದು, ಬರೀ ಸರ್ವಭೂತಾತ್ಮ ಅಂತ ಮಾತಾಡ್ಕೊಂಡು ಇದ್ಬಿಟ್ರೆ ನಡೆಯಲ್ಲಪ್ಪ. ತನುಮನ ಧನವ ಗುರುಲಿಂಗ ಜಂಗಮಕ್ಕೆ ಸವಿಸಲೇಬೇಕು. ಅಂದ್ರೆ ಸಾಧನೆ ಮಾಡ್ಬೇಕು ಅಂದ್ರೆ ನೀನು ಕಿಂಕರನಾಗಿ ನಿನ್ನ ತನುವನ್ನ ಅರ್ಪಣೆ ಮಾಡ್ಬೇಕು, ಮನವನ್ನ ಅರ್ಪಣೆ ಮಾಡ್ಬೇಕು, ಅಂದ್ರೆ ಲಿಂಗ ಪೂಜೆ ಮಾಡ್ಕೋಬೇಕು, ಧ್ಯಾನ ಮಾಡ್ಬೇಕು, ಧನವನ್ನ ದಾಸೋಹ ಮಾಡ್ಬೇಕು. ದೊಡ್ಡ ದೊಡ್ಡ ಪ್ರೊಫೆಸರ್ಗಳು ನೋಡಿದೀನಿ ನಾನು. ಅವರು ಒಂದ್ ತಿಂಗಳಿಗೆ ಅವ್ರು ಲಕ್ಷಾಂತರ ರೂಪಾಯಿ ಗಳಿಸ್ತಾರೆ. ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಳು ಎಲ್ಲ ಗಳಿಸ್ತಾರೆ. ಆದ್ರೆ ಅವ್ರಿಗೆ ಯಾರಿಗಾರ ಕರೆದು ಉಣಿಸಲ್ಲ. ಅದೇ ಬೇರೆ ಕಡೆ ಭಾಷಣಕ್ಕೆ ಹೋದ್ರೆ ನಮಗ್ ದುಡ್ಡು ಕೊಡ್ಬೇಕು, ಎಲ್ಲಾರ ಪೂಜೆಗೆ ಹೋದ್ರೆ 101 ರೂಪಾಯಿ ಕಾಣಿಕೆ ಸ್ವಾಮಿ ಹೇಳಂಗ್ ನಮಗೂ ಬರ್ಬೇಕು ಅಂತ ಬಯಸ್ತಾರ. ಅಂಥ ಪ್ರೊಫೆಸರ್ಗಳು ನಾನು ನೋಡಿದೀನಿ. ಇಂಥವ್ರಿಂದ ಏನು ಧರ್ಮಕ್ಕೆ ಪ್ರಯೋಜನ ಆಗಲ್ಲ. ಧರ್ಮಕ್ಕೆ ಪ್ರಯೋಜನ ಆಗಬೇಕಾದ್ರೆ ಅಥವಾ ತಾನು ಉದ್ಧಾರ ಆಗ್ಬೇಕಾದ್ರೆ ಬಸವಣ್ಣವ್ರು ಯಾವ ಕಿಂಕರ ಮಾರ್ಗ ತೋರಿಸಿದ್ದಾರೆ, ಆಮೇಲಿಂದ ಶರಣರು, ಸಂತರು, ಮಹಂತರು ಕಿಂಕರರಾಗಿ ಎಲ್ಲರಿಗೂ ಹೆದರ್ಕೊಂಡು ಏನ್ ಬದುಕಿದ್ದಾರೆ, ದಾಸೋಹ ಮಾಡಿದ್ದಾರೆ, ಸರ್ವಸಂಗ ಪರಿತ್ಯಾಗ ಮಾಡಿದ್ದಾರೆ, ಯೋಗ ಧ್ಯಾನ ಮಾಡಿದ್ದಾರೆ, ಅದನ್ನ ಮಾಡ್ಲೇಬೇಕು. ಗುರುಲಿಂಗ ಜಂಗಮಕ್ಕೆ ತನುಮನ ಧನವ ಸವೆಸಲೇಬೇಕು. ಕೂಡಲ ಸಂಗನ ಶರಣರಿಗೆ ಅಂಜಲೇಬೇಕು. ನಮ್ಮ ಯಾವ ಸರ್ಟಿಫಿಕೇಟ್ಗಳಾಗ್ಲಿ, ಯಾವ ಹಣ ಆಗ್ಲಿ, ಯಾವ ಮನೆ ಆಗ್ಲಿ, ಕೋಟಿ ಕೋಟಿ ಯಾವ ನಮ್ಮನ್ನು ಕಾಪಾಡಲ್ಲ. ಕಷ್ಟ ಬಂದಾಗ, ಸಾವು ಬಂದಾಗ, ನಮ್ಮ ಕಷ್ಟದಲ್ಲಿ ಆಗ್ತಕ್ಕಂಥದ್ದು, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ನಮ್ಮ ಒಳಗಡೆಯಿಂದಾನೇ ಪರಮಾತ್ಮ ಕೊಡ್ತಾನೆ. ಅದಕ್ಕೆ ಈ ವಾಗದ್ವೈತ ಅನ್ನುವಂಥದ್ದು ನಡೆಯಲ್ಲ. ಮಾತಿನಿಂದ ಏನು ಪ್ರಯೋಜನ ಆಗಲ್ಲ. ನಡ್ಕೊಳ್ಬೇಕಾದ್ರಂತೆ ನಮ್ಮ ಬದುಕು ಇಟ್ಕೊಳ್ಬೇಕು ಅನ್ನುವಂತಹ ಮಾತನ್ನ ಬಸವಣ್ಣವ್ರು ಹೇಳ್ತಾರೆ. ಇದಿಷ್ಟು ಅನ್ನೋದಕ್ಕೆ ನೋಡಿ, ವಚನ ನಾವೆಲ್ಲವೂ ಎಲ್ಲ ವಚನಗಳನ್ನು ಓದಕ್ಕಾಗಲ್ಲ. ಪುಸ್ತಕ ಅದ್ ನನಗೂ ಕೊಟ್ಟಿದ್ದಾರೆ, ಬಸವಣ್ಣದಲ್ಲಿ ಆ ಪುಸ್ತಕ ನನಗೂ ಕೊಟ್ಟಿದ್ದಾರೆ, ತಂದಿಟ್ಟಿದೀನಿ. ಇನ್ನು 2 ಪುಸ್ತಕ ಕೊಟ್ಟಿರ್ಬೇಕು ನನಗೆ. ಯಾಕಂದ್ರೆ ವಚನ ಪಠನ ಮಾಡುವಾಗ ಒಂದು, ಮತ್ ಭಾಷಣ ವೇದಿಕೆಯಲ್ಲಿ ಸನ್ಮಾನ ಮಾಡುವಾಗ 2 ಪುಸ್ತಕ ಕೊಟ್ಟಿರ್ಬೋದು. ಯಾರಿಗೋ ಒಂದು ಪುಸ್ತಕ ನಾನು ಕೊಟ್ಟಿರ್ಬೇಕು. ಮತ್ತೆ ಅದನ್ನ ತಂದಿಟ್ಟಿದೀನಿ, ಮುಗೀತು. ಯಾಕೆ ನಾನು ಇನ್ನೊಬ್ಬರ ಹತ್ರ ಓದಿಸ್ಬೇಕು, ಮತ್ ಬೇರೆ ಬೇರೆದೆಲ್ಲ ಓದ್ತಿರ್ತೀವಿ, ಅದು ಅಭ್ಯಾಸ ಮಾಡ್ತಿರ್ತೀವಿ. ಇಂಥವೆಲ್ಲ ಓದಕ್ಕಾಗಲ್ಲ. ಅದಕ್ಕೆ ನೀವು ಪ್ರತಿಯೊಬ್ರು ಯಾಕೆ ವಚನ ಕಂಠಪಾಠ ಮಾಡ್ಕೊಂಡ್ ಬನ್ನಿ, ಕಡೆಗೆ ನೋಡ್ಕೊಂಡಾದ್ರೂ ಹೇಳಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಇಂಥ ಹೊಸ ಹೊಸ ವಚನಗಳು ಸಿಗ್ತವೆ, ಹೊಸ ಹೊಸ ಅನುಭವಗಳಾಗ್ತವೆ. ಈ 30 ವರ್ಷದ ಇತಿಹಾಸದಲ್ಲಿ ವಚನ ಕೇಳಿಲ್ಲ ನಾನು, ಅದಾಯ್ತಲ್ಲ. ಬೇರೆ ಅಂದ್ರೆ ಎಲ್ಲಾರು ಬಸವಣ್ಣವ್ರದ್ದು 1,500 ವಚನ ಇದೆ, ಎಲ್ಲವನ್ನೂ ನಾವು ನೋಡಕ್ ಆಗಿರಲ್ಲ. ಆದ್ರೆ ಸಣ್ಣ ವಚನ ಆದ್ರೂ ಜೀವನಕ್ಕೆ ಬೆಳಕು ಕೊಡ್ತಕ್ಕಂತಹ ವಚನ ಇದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.